ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನೇ ಒಂದು ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಹೋದ್ಮೇಲೆ ಹೇಗಿರಬೇಕು, ಹೇಗೆ ಮಾತಾಡಬೇಕು, ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಒಂದೂ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳಿ ತಿಳ್ಕೊಳ್ಳೋಣ ಅಂದರೆ ನನ್ನ ಬಂಡವಾಳನೇ ಬಯಲಾಗುತ್ತೆ. ಇರಲಿ, ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಅವನಾಗ ಮೀಟ್ ಮಾಡಬೇಕು ಅಂತ ಹೇಳಿದಾಗ ನಂಗೆ ನಂಬೋದಕ್ಕೆ ಆಗಿರಲಿಲ್ಲ. ಬಟ್ ಅದೇ ನಿಜ, ಇದು ನಂಗೆ ಒಳ್ಳೆ ಚಾನ್ಸು ಅವನ್ನ ಇಂಪ್ರೆಸ್ ಮಾಡೋದಕ್ಕೆ. ಚೆನ್ನಾಗಿ ರೆಡಿಯಾಗಿ ಹೋಗಬೇಕು. ಅವ್ನು ನನ್ನನ್ನು ನೋಡಿದ ತಕ್ಷಣವೇ ಫ್ಲ್ಯಾಟ್ ಆಗಿ ಐ ಲವ್ ಯು ಅದಿತಿ ಅಂತ ಹೇಳ್ಬಿಡ್ಬೇಕು. ಏನು ಡ್ರೆಸ್ ಹಾಕೊಳ್ಳಿ? ಈ ಡ್ರೆಸ್ ಹಾಕೊಂಡೋದ್ರೆ ಹೇಗೆ? ಅವಳಿಗೆ ಇಷ್ಟ ಆಗುತ್ತಾ? ಛೇ ಬೇಡ, ಇದು ನನಗೆ ಸೂಟ್ ಆಗಲ್ಲ. ಇದು ಹೇಗೆ ಕಾಣಿಸುತ್ತೆ? ಇದು ಧ್ರುವಂಗೆ ಇಷ್ಟ ಆಗ್ಬೋದಾ? ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ ನೋಡೋದ ಕಾಡೋದ. ಎಸ್, ಇದು ಅದಿತಿಗೆ ಇಷ್ಟ ಆಗುತ್ತೆ. ಈ ಡ್ರೆಸ್ ಅವಳಿಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ಅವಳನ್ನ ಹೇಗಾದರೂ ಮಾಡಿ ಇಂಪ್ರೆಸ್ ಮಾಡಲೇಬೇಕು. ನನ್ನ ಹುಡುಗ ತುಂಬ ಸಿಂಪಲ್ಲು. ಅವನಿಗೆ ಕಲರ್ಫುಲ್ ಎಲ್ಲ ಇಷ್ಟ ಆಗಲ್ಲ. ಸೊ ಅವನಿಗೆ ಇಷ್ಟ ಆಗೋ ಥರ ಇಷ್ಟು ವರ್ಷ ನಮ್ಮಿಂದ ನಮ್ಮ ಅಮ್ಮನ ದೂರ ಮಾಡಿದ ಸುವಾಸಿನ ಬಿಡಬಾರ್ದು ವಿಕಿ. ಅಣ್ಣ, ನೀನು ನೆನೆ ನಡೆದಿರೋ ವಿಷಯದ ಬಗ್ಗೆ ಮಾತಾಡೋದಾದ್ರೆ ನನ್ನ ಜೊತೆ ಮಾತಾಡಲೇಬೇಡ. ಹಳೆ ದಿನ ನೆನಪು ಮಾಡಿ ಬೇಜಾರು ಮಾಡಿದ್ರಿ. ಮುಗಿದೋಗಿರೋದನ್ನ ಮತ್ತೆ ಮುಂದುವರಿಸಿ ಇನ್ನೂ ಬೇಜಾರು ಮಾಡಬೇಡಿ. ನಾನು ನಿಮ್ಮ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ಅಮ್ಮನ ಮನಸ್ಸಿಗೆ ನೋವಾಗದೇ ಇರೋ ರೀತಿ ನಡ್ಕೊಳ್ಳಿ. ಅದೇ ನಿಮ್ಗೆ ನನಗೆ ಕೊಡೋ ಗೌರವ. ಹಲೋ, ನಾನು ಬದುಕಿದ್ದೀನಿ. ಈ ಅಪ್ಪಿಕೋ ಎಮೋಷನಲ್ ಫ್ರೇಮಲ್ಲಿ ನಾನು ಇರಬೇಕು. ಖುಷಿ ಇಲ್ಲದೆ ಮನೆ ಮನಸ್ಸು ಖಾಲಿ ಖಾಲಿ ಅನಿಸ್ತಿತ್ತು. ಆದ್ರೀಗ ಮತ್ತೆ ಹ್ಯಾಪಿ ಫ್ಯಾಮಿಲಿ ಆಗಿದೆ. ಈ ಖುಷಿಗೆ ಇವತ್ತು ಹೋಲಿ ಸೆಲೆಬ್ರೇಷನ್ ಕೊಡೋಣವಾ? ಇದೇ ಖುಷಿಗೆ ನಾನಿವತ್ತು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಲ್ಲ, ನಾನೇ ಮೇಲ್ ಬಿದ್ದು ಮಾತಾಡ್ಸಿದ್ರು ನಾನು ಹುಡುಗಿರ ಜೊತೆ ಮಾತಾಡಲ್ಲ, ನಾನು ಈ ಶತಮಾನದ ಶ್ರೀರಾಮಚಂದ್ರ ಅಂತಿದ್ದವನು ಇದ್ದಕ್ಕಿದ್ದಂಗೆ ನನ್ನ ಕಾಲ್ ಮಾಡಿ ನಾನು ಮೀಟ್ ಆಗಬೇಕು, ನಿನ್ನ ಜೊತೆ ಮಾತಾಡಬೇಕು, ನೀನೇ ನನ್ನ ಫಸ್ಟ್ ಪ್ರಿಯಾರಿಟಿ ಅಂತೆಲ್ಲ ಹೇಳ್ತಿದ್ದಾನೆ ಅಂದರೆ ಅವನ ಉದ್ದೇಶ ಏನಾಗಿರ್ಬೋದು? ಅಲ್ಲ, ಮಾತಾಡೋಕ್ಕೂ ಚೌಕಾಸಿ ಮಾಡ್ತಿದ್ದವನು ದಿಢೀರಂತ ಮೀಟ್ ಆಗಬೇಕು ಅಂತ ಅಂದಾಗ
ಯಾರಿಗಾದ್ರೂ ಶಾಕ್ ಆಗಲ್ವಾ? ಅಲ್ಲ, ಇವನೊಂಥರ ನಿಗೂಢ ಮನುಷ್ಯ ಅನ್ಸ್ತಾನಪ್ಪ. ಮೀಟ್ ಮಾಡಿ ಮಾತಾಡೋ ಅಂಥದ್ದು ಏನಿರ್ಬೋದು? ಇವನೇನಾದ್ರೂ ನಂಗೆ ಪ್ರಪೋಸ್ ಮಾಡೋ ಸ್ಕೀಮ್ ಏನಾದರೂ ಹಾಕಿದಾನ? ನಂಗೆ ಯಾಕೋ ಅದೇ ಡೌಟ್ ಹೊಡಿತಿದ್ಯಲ್ಲ. ಒಂದ್ ವೇಳೆ ಅದೇನಾದ್ರೂ ನಿಜ ಆಗಿದ್ರೆ ನಾನು ಅವನಿಗೆ ಓಕೆ ಅಂತ ಹೇಳ, ಆಗಲ್ಲ ಅಂತ ಹೇಳ, ಏನ್ ಹೇಳೋದಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಹೆತ್ತರಿಕೆ, ನಾನು ಲವ್ ಮಾಡಿರೋ ಹುಡುಗನೇ ನಂಗೆ ಪ್ರಪೋಸ್ ಮಾಡ್ತಾನೆ ಅಂದಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನನಗೆ ಮೆಂಟ್ಲಾಗಿರ್ಬೇಡ. ಕರ್ಮಕಾಂಡ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸ್ವಾಗತ ಸುಸ್ವಾಗತ. ನಾವಿವತ್ತು ಇಲ್ಲಿ ಯಾಕೆ ಸೇರಿದೀವಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇವತ್ತು ಹೋಳಿ ಹಬ್ಬ. ಹೋಳಿ ಹಬ್ಬ ಬಣ್ಣಗಳ ಹಬ್ಬ. ಬರೀ ಬಣ್ಣಗಳ ಹಬ್ಬ ಅಲ್ಲ, ಸಂಬಂಧಗಳ ಬೆಸೆಯೋ ಹಬ್ಬ ಕೂಡ. ಪ್ರತಿ ವರ್ಷದಂತೆ ಈ ವರ್ಷನೂ ಈ ಹಬ್ಬನ ಕಲರ್ಫುಲ್ ಆಗಿ ಆಚರಣೆ ಮಾಡಬೇಕು. ಅದಿತಿ ಲವ್ ಮಾಡೋ ವಿಷಯನ ಎಲ್ರು ಎದುರು ಹೇಗೆ ಹೇಳೋದು? ಯಾವುದಕ್ಕೂ ಒಂದ್ಸಲ ಆದ್ಯ ಹತ್ರ ಮಾತಾಡೋಣ. ಅವಳೇನಾದ್ರೂ ಸಜೆಸ್ಟ್ ಮಾಡ್ತಾಳೆ. ಆದ್ಯ, ಇಂಪಾರ್ಟೆಂಟ್ ವಿಷಯ ಮಾತಾಡು. ಅಂತ ಇಂಪಾರ್ಟೆಂಟ್ ವಿಷಯ ಏನಪ್ಪ ಇದೆ ನನ್ನ ಹತ್ರ? ಅದು ಒಂದು ಇಂಪಾರ್ಟೆಂಟ್ ವಿಷಯನ ಎಲ್ಲರ ಮುಂದೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಸಜೆಸ್ಟ್ ಮಾಡೆ. ಮೊದಲು ಮ್ಯಾಟರ್ ಏನು ಅಂತ ಹೇಳು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಾನು ಐಡಿಯಾ ಕೊಡ್ತೀನಿ. ಅದು ಒಂದು ಕಂಡೀಷನ್. ನಿನ್ನ ವಿಷಯ ಕೇಳಿದ ತಕ್ಷಣ ಎಕ್ಸಾಕ್ಟ್ ಆಗಿ ಎಲ್ಲರ ಮುಂದೆ ಕೃಷಿಬಾರ್ದು. ಸರಿ ಹೇಳು. ಈಗ ಸರಿ ಅಂತ ಹೇಳಿ ಆಮೇಲೆ ಉಲ್ಟಾ ಹೊಡಿಬಾರ್ದು. ನಾನಿನ್ನ ನಂಬಿ ಹೇಳ್ತಿದ್ದೀನಿ. ಇಲ್ಲ ಕಣೋ, ಎಕ್ಸೈಟ್ ಆಗಲ್ಲ. ಏನು ಅಂತ ಹೇಳು. ಅದ್ಯಾ, ನಾನು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ಓಕೆ ಅಂದರೆ ಅವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದೆ? ಇನ್ನೊಂದ್ಸಲ ಹೇಳು. ಅದೇ ಅದ್ಯಾ, ನಾನು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇಲ್ಲ, ಇನ್ನೊಂದ್ಸಲ ಹೇಳು. ಲವ್ ಮಾಡ್ತಾ ಇದ್ದೀನಿ ಅದ್ಯಾ, ಐ ಮೀನ್ ಲವ್. OMG, are you seriously serious? ನೀನ್ ಲವ್ ಮಾಡ್ತಾ ಇದ್ಯಾ? 3 ಸಲ ಕೇಳಿಸ್ಕೊಂಡಿದ್ದು ನಾನು ನಿಜನೇನೋ? ಫ್ಯಾಂಟಾಸ್ಟಿಕ್ ಕಣೋ, ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ಯಾ? ವಾವ್, ಫ್ಯಾಂಟಾಸ್ಟಿಕ್. ಕೊನೆಗೂ ಏನಾಗ್ಬಾರ್ದು ಅಂದ್ಕೊಂಡಿದ್ನೋ ಅದನ್ನೇ ಮಾಡ್ಬಿಟ್ಟಿಲ್ಲ. ಕೊಲೆ ಮಾಡಕ್ ಹೆದರ್ಬೇಕು, ಲವ್ ಮಾಡಕ್ಕಲ್ಲ. ನೀನ್ ಲವ್ ಅಲ್ಲಿ ಬಿದ್ದಿದ್ಯಾ ಅಂತ ಗೊತ್ತಾದ್ರೆ ಎಲ್ಲರೂ ನನ್ನಷ್ಟು ಎಕ್ಸೈಟ್ ಆಗ್ತಾರೆ ಗೊತ್ತಾ? ಏನು ಅನ್ನಲ್ಲ. ನೀನೇನೋ ಹೇಳಲಾಗಿತ್ತಲ್ಲ, ಏನಂದ? ನಾನು ಹೇಳಿದ್ದ? ಇಲ್ಲಪ್ಪ, ಏನು ಹೇಳಿಲ್ಲ. ಏನು ಹೇಳಿಲ್ವಾ? ದಾರಿಗೆ ಬರಲ್ಲ. ಏನು ಹೇಳು ಹೇಳು. ಆಯ್ತು 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 ಹೇಳ್ತೀನಿ, ಕೈ ನೋಡ್ತೀನಿ. ಬಿಡು ಬಿಡು ಬಿಡು. ಅದು ವಿಕಿ, ನನ್ನ ಲೈಫಲ್ಲಿ ಒಂದು ಹೊಸ ಅಧ್ಯಯನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏಯ್, ಅರ್ಥ ಆಗೋ ಥರ ಹೇಳೋ. ಏನದು ಅಧ್ಯಾಯ ಅಂತ, ಎಪಿಸೋಡ್ ಅಂತ? ಇದೇನು ಸೀರಿಯಲ್ ಕೆಟ್ಟೋಯ್ತಾ? ವಿಕಿ, ಅದು ನಾನು ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿದ್ದೀನಿ. ಆಮೇಲೆ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಧ್ರುವ, ನೀನು ಲವ್ ಮಾಡ್ತಾ ಇದೀಯಾ? ಏಯ್, ಅದನ್ನ ಇವಾಗ್ಲೇ ನಾ ಹೇಳೋದು, ಇಡಿಯಟ್. ಕೇಳಿಸ್ಕೊಂಡ್ರಪ್ಪ, ನನ್ ತಮ್ಮ ದೊಡ್ಡವನಾಗ್ಬಿಟ್ಟೆ ಕಣ್ರಪ್ಪ. ಏ ವಿಕ್ರಾಂತ್, ವಿಷಯ ಏನು ಅಂತ ಕರೆಕ್ಟ್ ಆಗಿ ಹೇಳಿ. ಅಗ್ರಜ, ಮಗು ಲವ್ ಮಾಡ್ತಿದ್ಯಂತೆ ಒಂದ್ ಹುಡುಗಿನ. ಅದೇ ಹುಡುಗಿನ ಮದುವೆ ಕೂಡ ಆಗ್ಬೇಕಂತೆ. ವಾಟ್? ಸೀರಿಯಸ್ಲಿ? ಅಗ್ರಜ, ನೀನ್ ಸಪರೇಟ್ ಆಗಿ ಸೀರಿಯಸ್ಲಿ ಅಂತ ಎಲ್ಲ ಹೇಳಕ್ ಹೋಗ್ಬೇಡ. ಇವ್ನು ಇಷ್ಟ ಹೇಳೋದಕ್ಕೇನೆ ಸೀರಿಯಸ್ ಆಗಿ ಅಡ್ಮಿಟ್ ಆಗೋ ರೇಂಜ್ ಹೋಗಿದ್ದಾನೆ. ಆರ್ತಿ ಅವರೇ, ನನ್ನ ತಮ್ಮ ದೊಡ್ಡವನಾಗಿದ್ದಾನೆ, ಅವನ್ಗೆ ಆರ್ತಿ ಎತ್ಬೇಕು. ಬೇಗ ಹೋಗಿ ಆರ್ತಿ ತಗೊಂಬನ್ನಿ.
ಆರತಿ ಎತ್ತಿರೆ ಕಳೆದುವಂಗೆ ನಮ್ಮಲ್ದುವಂಗೆ. ಸಮಾಧಾನ ಸಮಾಧಾನ. ಇಷ್ಟಕ್ಕೆ ಎಕ್ಸೈಟ್ ಆದ್ರೆ ಹೇಗೆ? ಮೊದಲು ರಾಜಣ್ಣಂಗೂ ಲವ್ ಅಲ್ಲಿ ಬೀಳ್ಸಿರೋ ಹುಡುಗಿ ಯಾರು ಅಂತ ತಿಳ್ಕೊಬೇಕು. ರಾಜಣ್ಣ, ಹುಡುಗಿ ಯಾರು? ನಿಜವಾಗ್ಲೂ ಪ್ರಪೋಸ್ ಮಾಡೋದಕ್ಕೆ ಬರ್ತಾ ಇದ್ದಾನ? ಏನೋ ಗಟ್ ಫೀಲಿಂಗ್ ಹಾಗೆ ಹೇಳ್ತಿದೆ. ಲಾಸ್ಟ್ ಟೈಮು ಒಂದು ಹುಟ್ಟೂರಲ್ಲೇ ಪ್ರಪೋಸ್ ಮಾಡ್ತಾನೆ ಅಂದ್ಕೊಂಡಿದ್ದೆ. ಪ್ರಪೋಸ್ ಮಾಡಿದೆ, ಡಿಸಪಾಯಿಂಟ್ ಮಾಡಿಬಿಟ್ಟ. ಇಷ್ಟು ದಿವಸ ಹೋಗ್ಲಿ ನನ್ನ ಹುಡುಗ ಅಂತ ಸಹಿಸ್ಕೊಂಡಿದ್ದೆ. ಆದರೆ ನಿಮ್ಮ ಮುಂದೆ ಹಾಗಾಗಲ್ಲ. ಪ್ರಪೋಸ್ ಮಾಡಲಿಲ್ಲ ಅಂದರೆ ಹೋದ್ರೂ ಹೋಯ್ತು ಅಂತ ನಾನು ಇನ್ನೊಂದ್ಸತಿ ಪ್ರೀತಿನ ಹೇಳ್ಕೊಂಡ್ಬಿಡ್ತೀನಿ. ಇವಾಗ ಅಷ್ಟೇ ಒಂದು ಹುಡುಗನ ತುಂಬ ಇಷ್ಟಪಟ್ಟಿದ್ದೀನಿ. ಪ್ಲೀಸ್ ಪಾಸ್ ಆಗೋ ಥರ ಮಾಡು. ಲಾಸ್ಟ್ ಟೈಮ್ ಥರ ಕೈ ಕೊಡಬಾರ್ದಾಯ್ತಾ? ಏನಾದರೂ ಕೈ ಕೊಟ್ಟರೆ ನಾನೇ ಶಾಪ ಹಾಕ್ಬಿಡ್ತೀನಿ. ನಿಮ್ಗೆ ಗೊತ್ತಲ್ವಾ ಮಗು ಶಾಪ ತುಂಬ ಪವರ್ಫುಲ್ ಅಂತ. ಆರತಿ ಅಕ್ಕಂಗೆ ಹರಕೆ ಕೈ ಹಿಡ್ದಿತ್ತು, ನಮ್ಮ ಅಮ್ಮಗೆ ಬಜರಂಗಿ ಬ್ಯಾಕ್ ಸಪೋರ್ಟ್ ಇತ್ತು, ನಂದೇ ಬ್ಲಾಂಕ್ ಪೇಜು. ಛ, ಈ ಥರ ಒಂದಿನ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ಯಾವ್ದಾದ್ರು ದೇವರಿಗೆ ನಾನು ಬಕೆಟ್ ಹಿಡಿದ್ಬಿಡ್ತಿದ್ದೆ. ಏನು ಮಾಡೋದು ದೊಡ್ಡಿ, ನಾನು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣಮ್ಮ, ನೀನೇ ಕಾಪಾಡಬೇಕು. ನನ್ನ ಮನಸ್ಸಿಗೆ ಅನ್ಸೋ ಥರ ಅವ್ನು ನನಗೆ ಇವತ್ತು ಪ್ರಪೋಸ್ ಮಾಡೇ ಮಾಡ್ತಾನೆ. ಅವನೇನಾದರೂ ಪ್ರಪೋಸ್ ಮಾಡಿದ್ರೆ ಓಕೆ ಅಂತ ಒಪ್ಕೊಂಡ್ಬಿಡೋದೆ, ಬೇಕಿದ್ರೆ ತಪ್ಕೊಂಡ್ಬಿಡ್ತೀನಿ. ಆಮೇಲೆ ಡೈರೆಕ್ಟ್ ಮದ್ವೆನೆ. ಬೇರೆಯವ್ರ ಥರ ಮರೋ ಸುತ್ತೋ ಸೀನೆಲ್ಲ ಇಲ್ವೇ ಇಲ್ಲ. ಧ್ರುವನ ಮದುವೆ ಆಗಿ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ತೀನಿ ಅಂತ ನೆನೆಸ್ಕೊಂಡ್ರೆ ಮಜವಾಗಿದೆ. ಈ ಮನೆಯಿಂದ ಆ ಮನೆಗೆ 3ನೇ ಸೊಸೆಯಾಗಿ ಹೋಗ್ತೀನಿ ಅಂದರೆ ಇನ್ನೂ ಥ್ರಿಲ್ಲಿಂಗ್ ಆಗಿದೆ. ಧ್ರುವಂಗೆ ಇನ್ನೊಬ್ಬ ತಮ್ಮ ಇದ್ದಿದ್ರೆ ನಮ್ಮ ಅಂಜುನು ಅವನಿಗೆ ಕೊಟ್ಟು ಮದುವೆ ಮಾಡ್ಬೋದಿತ್ತು. ಆಮೇಲೆ ಅಂಜು ಅವ್ರ ಮನೆಗೆ 4ನೇ ಸೊಸೆಯಾಗಿ ಹೋಗ್ತಿದ್ಲು. 4ನೇ ಸೊಸೆನಾ? ಯಾರ ಬಗ್ಗೆ ನಾವು ಮಾತಾಡ್ತಿದ್ಯಾ? ಅಯ್ಯೋ, ಇವಳು ನಾನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಲಾ? ಇದೇನಕ್ಕ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿದ್ಯಾ? ಸೂಪರ್ ಆಗಿ ಕಾಣಿಸ್ತಿದ್ಯಾ. ನೀನು ಈ ಥರ ರೆಡಿಯಾಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ಆದರೂ ನೀನು ಈ ಲೆವೆಲ್ ರೆಡಿಯಾಗಿರೋದು ನೋಡಿದ್ರೆ ಯಾರೋ ಬರ್ತಿದಾರ ಅನ್ಸುತ್ತೆ. ನೀನು ರೆಡಿ ಆಗ್ಬೇಕಾದ್ರೆ ಯಾರು ಬರ್ತಾರೆ ಅಂತಾನೆ ರೆಡಿ ಆಗ್ತೀಯಾ? ನಾನು ಯಾವಾಗಲೂ ಚೆನ್ನಾಗಿ ಡ್ರೆಸ್ ಮಾಡ್ಕೋತೀನಿ. ನಾನು ರೆಡಿ ಆಗೋದ್ರಲ್ಲಿ ವಿಶೇಷ ಏನೂ ಇಲ್ಲ. ನೀನು ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಆಗಿದೆಯಾ ಅಂದರೆ ಏನಾದರೂ ವಿಶೇಷ ಇದ್ದೇ ಇರತ್ತೆ. ಯಾರಾದರೂ ಬರ್ತಿದಾರ ಅಂದರೆ ಮಾತ್ರ ನೀನು ರೆಡಿ ಆಗೋದು. ಅಕ್ಕ, ನಿನಗೆ ನಾಚ್ಕೊಳ್ಳೋದು ನೋಡಿದ್ರೇನೆ ಗೊತ್ತಾಗ್ತಿದೆ ನಿನ್ನ ಬಾಯ್ ಫ್ರೆಂಡ್ ಬರ್ತಿದ್ದಾನೆ ಅಂತ. ಅಕ್ಕ, ಯಾರೇ ಅವನು? ಫೋಟೋ ಏನಾದರೂ ಇದೆಯಾ? ತೋರ್ಸೆ. ಅದೆಲ್ಲ ಈಗಲೇ ಹೇಳೋಕ್ಕಾಗಲ್ಲ, ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಆರ್ತಿ ಅವರೇ, ನೀವು 8ರಿಂದ ಒಂದು 10 ರೇಷ್ಮೆ ಸೀರೆನ ರೆಡಿ ಮಾಡ್ಕೊಳ್ಳಿ. ರೌಡಿ ನದ್ನಿ, ನೀನು ಹಣ್ಣು ಕಾಯಿ ಎಲ್ಲ ತಗೊಬಂದ್ಬಿಡ. ಆದ್ಯಾ, ಇನ್ನೊಂದಷ್ಟು ವೆರೈಟಿ ಸ್ವೀಟ್ಸ್ ಎಲ್ಲ ತಗೊಂಡ್ಬಿಡ. ಲೇಟ್ ಮಾಡ್ಬಿಡಿ, ಓಕೆ? ಬೇಗ ಆಗ್ಬೇಕು. ಇದೆಲ್ಲ ಈಗ ಯಾಕೆ ಬಾವಾ? ವಾಟ್ ಈಸ್ ದಿಸ್ ಯಾ? ನನ್ನ ತಮ್ಮ ಲವ್ ಅಲ್ಲಿ ಬಿದ್ದಿದ್ದಾನೆ. ಅಂಡ್ ಲವ್ ಮ್ಯಾಟರ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಬನ್ನಿ, ಈಗಲೇ ಹೋಗಿ ಆ ಹುಡುಗಿ ಯಾರು ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು ನಿಶ್ಚಿತಾರ್ಥನ ಮುಗಿಸ್ಕೊಂಡು ಬಂದ್ಬೇಡ. ಕರೆಕ್ಟ್ ಅಣ್ಣ. ಲವ್ ಇವತ್ತಿದ್ದಾಗೆ ನಾಳೆ ಇರಲ್ಲ. ಏನ್ ಬೇಕಿದ್ರೂ ಆಗ್ಬೋದು. ಬನ್ನಿ, ಇವಾಗ್ಲೇ ಹೋಗ್ಬಿಡೋಣ. ಹೌದೌದು, ಲವ್ ಮಾಡೋರು ವಿರಹ ವೇದನೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರೇಮ ಪಕ್ಷಿಗಳನ್ನ ಜಾಸ್ತಿ ದಿವಸ ದೂರ ಇಡಬಾರ್ದು. ಅದಕ್ಕೆ ಅವರಿಬ್ಬರಿಗೂ ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ಆಮೇಲೆ ಅವರಿಬ್ರು ಫೇಸ್ಬುಕ್ ಅಲ್ಲಿ ಸಂಸಾರ ಅಂದ್ರೆ ಏನು ಅಂತ ಪೋಸ್ಟ್ ಹಾಕೊಂಡಿರ್ಲಿ. ಕೂಲ್. ಯಾಕೆಲ್ಲರೂ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಸದ್ಯಕ್ಕೆ ನನ್ನ ಲವ್ ಇನ್ನೂ 2 ಆಗಿಲ್ಲ.
ನಾನಿನ್ನೂ ಪ್ರಪೋಸ್ ಮಾಡಿಲ್ಲ. ಪ್ರಪೋಸ್ ಮಾಡಿ ಅವಳು ಓಕೆ ಅಂದಮೇಲೆ ಬಾಕಿ ನೋಡ್ಕೊಳ್ಳೋಣ. ಇನ್ನೂ ಪ್ರಪೋಸ್ ಮಾಡಿಲ್ವಾ? ಆಗ್ಲೇ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? ಅದಕ್ಕೆ ಮುಂಚೆನೇ ಗೊತ್ತಿತ್ತು ಇದು ಗಾನ್ ಕೇಸು ಅಂತ. ರಾಜಣ್ಣ, ಕೂಸ್ ಹುಟ್ಟಕ್ಕೂ ಮುಂಚೆ ಕುಲಾವಿ ಹೋಲ್ಸಿದ್ರು ಗಾದೆನ ನಿಮ್ಮಂತರ್ನ ನೋಡೇ ಹೇಳಿದ್ದಾರೆ ಅನ್ಸುತ್ತೆ. ನನಗೆ ನೀವು ಹುಡುಗಿ ಮನೆಗೆ ಹೋಗೋಣ ಅಂದಾಗ್ಲೇ ಡೌಟ್ ಬಂತು. ಅನ್ಯ ಗ್ರಹದ ವನ್ಯಜೀವಿಗಳಿಗೆ ಲವ್ ಆಗಲ್ಲ ಅಂತ. ವಾಟ್? ಅದು ಫ್ಲೋ ಅಲ್ಲಿ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗೋಯ್ತು. ಎಲ್ರು ಫಸ್ಟ್ ಪ್ರಪೋಸ್ ಮಾಡಿ ಹುಡುಗಿ ಒಪ್ಪಾದ್ಮೇಲೆ ಡೇಟಿಂಗ್ ಸ್ಟಾರ್ಟ್ ಆದ್ಮೇಲೆ ಹೇಳ್ತಾರೆ ಮಗ ಒಂದ್ ಹುಡುಗಿ ಲವ್ ಮಾಡ್ತಿದ್ದೀನಿ ಅಂತ. ಆದ್ರೆ ನಮ್ಮ ಹುಡುಗ ನೋಡು ಏನು ಸ್ಟಾರ್ಟೇ ಮಾಡಿಲ್ಲ, ಅವಾಗ್ಲೇ ನಮ್ಮ ಹುಡುಗಿ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನಾನು ಅವಳ ಲವ್ ಮಾಡ್ತಿದ್ದೀನಿ ಕಣೋ. ಅವಳ ಜೊತೆ ಮಾತಾಡೋದು ನೋಡಿದ್ರೆ ಅವಳಿಗೂ ಇಷ್ಟ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಗಂಡು ಮಕ್ಕಳು ಕುಲ ಹಾಳಾಗಿದ್ದೆ ಈ ಕನ್ಫ್ಯೂಷನ್ ಇಂದ ಧ್ರುವ ಸರ್. ನೀವು ಅಪಾರ್ಥ ಮಾಡ್ಕೊಂಡಿಲ್ಲ ತಾನೇ? ನೋನೋ, ನನ್ಗೆ ಗೊತ್ತು ಅವಳ ಮನಸ್ಸಲ್ಲಿ ನನಗೆ ಪ್ರೀತಿ ಇದೆ ಅಂತ. ಅದಕ್ಕೆ ಇವತ್ತು ನಾನು ಅಫಿಷಿಯಲ್ ಆಗಿ ಅವಳಿಗೆ ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ. ಅವಳ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ಮೇಲೆ ಆ ಹುಡುಗಿನ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಅದನ್ನ ಎಲ್ಲರೂ ಮಾಡ್ತಾರೆ. ಈ ಸತಿ ಸ್ವಲ್ಪ ಚೇಂಜ್ ಇರ್ಲಿ. ನಿಮ್ ಪ್ರಪೋಸ್ ನಾವು ಲೈವ್ ಆಗಿ ನೋಡಿ ಇಮಿಡಿಯೇಟ್ ಸ್ಟೇಟಸ್ ಹಾಕಿ ಬ್ರೇಕಿಂಗ್ ನ್ಯೂಸ್ ಮಾಡ್ತೀವಿ. ಏನಂತೀರಿ? ಮುಚ್ಚ್ರಿ ಬಾಯಿ ಕಾಂತ. ಧ್ರುವ, ನೀನು ಕೋಡಂಗಿ ಮಾತೆಲ್ಲ ಕೇಳ್ತಾ ನಿಲ್ಬೇಡ, ಬೇಗ ಓಡು, ಟೈಮ್ ವೇಸ್ಟ್ ಮಾಡ್ಬೇಡ. ಬಾಬಾ, ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನದು? ಹುಡುಗಿ ಬ್ಯಾಕ್ಗ್ರೌಂಡ್ ನೋಡಿ ಅಮ್ಮ ಒಪ್ತಾರ ಇರುವಂತ ಸ್ವಲ್ಪ ಡೌಟ್ ಇದೆ. ಡೋಂಟ್ ವರಿ ಧ್ರುವ, ಪ್ರೀತಿ ಬ್ಯಾಕ್ಗ್ರೌಂಡ್ ಕೇಳಲ್ಲ. ಮುನ್ನುಗ್ತಾ ಇರೋ, ನಾವು ನಿನ್ ಜೊತೆ ಇರ್ತೀವಿ. ಧ್ರುವ, ಹುಡುಗಿ ಹೇಗೆ? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಲ್ವಾ? ಅಣ್ಣ, ಹುಡುಗಿ ತುಂಬಾ ಒಳ್ಳೆಯವಳು. ನಮ್ಮ ಮಾರುತಿ ಅದಕ್ಕೆ ಅಮೂಲ್ಯ ಅವರಷ್ಟೇ ಒಳ್ಳೆಯವಳು. ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ತುಂಬಾ ಸಂಸ್ಕಾರ ಇರುವಂತ ಫ್ಯಾಮಿಲಿ. ಒಟ್ಟಿನಲ್ಲಿ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾರೆ. ಹಾಗಾದ್ರೆ ನೀನ್ ಯೋಚನೆ ಮಾಡ್ಬೇಡ. ಹುಡುಗಿ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾಳೆ ಅಂದ್ರೆ ಅಮ್ಮ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಮೊದ್ಲು ನನ್ನ ಮದ್ವೆಗೂ ವಿಕ್ರಮ್ ಮದ್ವೆಗೂ ಅಮ್ಮ ಇಲ್ಲಿ ಒಪ್ಕೊಂಡಿದ್ರು, ಕಾಲಕ್ರಮೇಣ ಒಪ್ಕೊಂಡ್ರು. ಹಾಗೆ ನಿನ್ ಮದ್ವೆಗೂ ಒಪ್ಕೊಳ್ತಾರೆ. ಅಮ್ಮನ ನಾನು ಒಪ್ಪಿಸ್ತೀನಿ, ತಲೆ ಕೆಡ್ಸ್ಕೊಳ್ಬೇಡ. ಇದನ್ನ ನಾವು ಚಾಲೆಂಜ್ ಆಗಿ ತಗೊಳ್ಳೋಣ. ಅಮ್ಮ ಅರ್ಥ ಮಾಡ್ಕೊಳ್ತಾರೆ. ಎಸ್ ಧ್ರುವ, ಅಗ್ರಜಾನೇ ನಿನ್ ಸಪೋರ್ಟಿಗೆ ನಿಂತಿದ್ದಾನೆ ಅಂದ್ಮೇಲೆ ನಿನ್ ಮದುವೆ ಆಯ್ತು ಅಂತ ಅನ್ಕೊಂಡ್ಬಿಡು. ಅದಿತಿ, ಎಲ್ಲಿಗೆ ಹೋಗ್ತಿದ್ಯಾ? ಪರಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರ ಅಮ್ಮ. ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ದೇವಸ್ಥಾನಕ್ಕೆ? ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ಯಾ? ಇಷ್ಟು ವರ್ಷದಲ್ಲಿ ಎಂದೂ ಇಲ್ದೇ ಇರೋದು ಇವತ್ತೇನಮ್ಮ ಅಂಥ ವಿಶೇಷ? ಅಮ್ಮ, ಇವತ್ತೇನ್ ಸ್ಪೆಷಲ್ ಅಂತ ನಿಂಗೆ ನೆನಪಿಲ್ವಾ? ಏನಮ್ಮ ಅದು ಸ್ಪೆಷಲ್ಲು? ಇವತ್ತು ಹೋಳಿ ಹಬ್ಬ ಅಲ್ವಾಪ, ಅದಕ್ಕೆ ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದೀನಿ. ಅಲ್ಲ ಕಣೆ, ಹೋಳಿ ಹಬ್ಬದ ದಿನ ಹೊರಗಡೆ ಹೋದ್ರೆ ಯಾರಾದ್ರೂ ಬಣ್ಣ ಹಾಕ್ಬಿಡ್ತಾರೆ ಅಂತ ಹೆದರ್ಕೋತೀವಿ. ಅಂಥದ್ರಲ್ಲಿ ನೀನು ಇಷ್ಟು ಚೆನ್ನಾಗಿ ತಯಾರಿಯಾಗಿ ಹೋಗ್ತಿದ್ಯಲ್ಲ, ಆಶ್ಚರ್ಯ ಆಗ್ತಿದ್ಯಪ್ಪ. ಬಣ್ಣ ಹಾಕ್ತಾರೆ ಅಂತ ಹೆದರ್ಕೊಂಡು ಒಳಗೆ ಕುತ್ಕೊಳಕಾಗತ್ತಮ್ಮ. ನನ್ಗೆ ಇವತ್ತು ಸೀರೆ ಉಟ್ಕೋಬೇಕು ಅನ್ಸ್ತು, ಉಟ್ಕೊಂಡಿದ್ದೀನಿ. ನೀನು ಸುಮ್ನೆ ಬಣ್ಣ ಹಾಕಕ್ಕಿಂತ ಮುಂಚೆನೆ ಬಣ್ಣದ ಮಾತಾಡಿ ನಂಗೆ ಹೆದರ್ಸ್ಬೇಡ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ನಮ್ಮ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ನಿನ್ನ ಹುಷಾರಲ್ಲಿ ನೀನಿರಮ್ಮ. ಸರಿಯಪ್ಪ, ಹೋಗ್ ಬರ್ತೀನಿ. ಒಂದ್ ನಿಮಿಷ ಇರು. ಮತ್ತೇನ್ ಪರಿ? ಅಯ್ಯೋ, ಮುದ್ದಾಗಿ ಕಾಣ್ತಿದ್ಯಾ ಕಣೆ.
ನನ್ನ ದೃಷ್ಟಿನೇ ತಾಕ್ಬೋದು, ತಡಿ ದೃಷ್ಟಿ ತೆಗೆದ್ಬಿಡ್ತೀನಿ. ಇಷ್ಟು ಮುದ್ದಾಗಿ ಕಾಣ್ತೀರ ನಿನ್ಗೆ. ಇವತ್ತು ಯಾವ್ದಾದ್ರು ಒಂದು ಒಳ್ಳೆ ಸಂಬಂಧ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಷ್ಟೊಂದು ಸೀಕ್ರೆಟ್ ಒಳ್ಳೇದಲ್ಲ ಧ್ರುವ. ಹುಡುಗಿ ಯಾರಂತ ಹೇಳು, ಎಲ್ರಿಗೂ ಗೊತ್ತಾಗ್ಲಿ. ಹೇಳು ಜಾಣಮರಿ. ಇಲ್ಲ ವಿಕ್ಕಿ, ಈಗಲೇ ಹೇಳಕ್ಕಾಗಲ್ಲ. ಆಯ್ತು, ಎಲ್ರ ಎದುರುಗಡೆ ಹೇಳಕ್ಕಾಗಲ್ಲ ಅಂದ್ರೆ ಫೈನ್, ನನಗ್ ಮಾತ್ರ ಹೇಳುವಂತೆ. ನಿಂಗೆ ಮಾತ್ರ ಸ್ಪೆಷಲ್ ಆಗಿ ಹೇಳಕ್ಕಾಗಲ್ಲ ವಿಕ್ಕಿ. ಮೊದಲು ನಮ್ಮಿಬ್ರದ್ದು 2 ಆಗಬೇಕು, ಆಮೇಲೆ ಲವ್ ಬಿಲ್ಡಪ್ ಆಗಬೇಕು. ಅಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ಆ ಹುಡುಗಿ ಯಾರಂತ ನಿಂಗೆ ಹೇಳ್ತೀನಿ. ಅಲ್ಲಿವರೆಗೂ ನಾನು ಏನೂ ಹೇಳಲ್ಲ. ಇಷ್ಟು ಕಾನ್ಫಿಡೆಂಟ್ ಆಗಿ ಹೆಂಗ್ ಹೇಳ್ತಾ ಧ್ರುವ? ಅವಳ ಮೇಲೆ ಅಷ್ಟೊಂದು ನಂಬಿಕೆನಾ? ಲವ್ ಮಾಡ್ತಿದ್ದಿ ಅಂದಮೇಲೆ ನಂಬಲೇಬೇಕಲ್ವಾ? ನಂಬಿಕೆನೆ ಪ್ರೀತಿ ಅಲ್ವಾ?